ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದತ್ತ ಕರಗ ಬರುತ್ತೆ. ನಗರದ ಯರ್ರಪ್ಪ ಪಾರ್ಕ್ ಬಳಿ ಇದೆ ಸದ್ಯಕ್ಕೆ ಈ ಕರಗ. ಮಸ್ತಾನ್ ಅಲಿ ದರ್ಗಾಗೆ ಐತಿಹಾಸಿಕ ಕರಗ ಭೇಟಿಯನ್ನ ನೀಡಿತು. ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಇದು ಸಾಕಷ್ಟು ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದತ್ತ ಕರಗ ಬರುತ್ತೆ. ಸದ್ಯ ಈಗ ನಗರದ ಯರ್ರಪ್ಪ ಪಾರ್ಕ್ ಬಳಿ ಇದೆ ಕರಗ. ಮಸ್ತಾನ್ ಅಲಿ ದರ್ಗಾಗೆ ಐತಿಹಾಸಿಕ ಕರಗ ಭೇಟಿಯನ್ನ ನೀಡಿತು. 350 ವರ್ಷಗಳ ಹಳೆಯ ಸಂಪ್ರದಾಯ ಇದು. ಅಂದರೆ ಕರಗ ದರ್ಗಾದೊಳಗೆ ಪ್ರವೇಶವನ್ನ ಮಾಡುತ್ತೆ, ಅಲ್ಲಿ ಪೂಜೆ ನಡೆಯುತ್ತೆ. ಇದಕ್ಕೆ 350 ವರ್ಷಗಳ ಇತಿಹಾಸ ಇದೆ. ದರ್ಗಾ ಹಾಗೂ ಧರ್ಮರಾಯ ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ ಕೂಡ ಇದೆ. ದರ್ಗಾದಲ್ಲಿ ಹೂವು, ಲೈಟಿಂಗ್ ಹಾಗೂ ರಂಗೋಲಿಯಿಂದ ಅಲಂಕಾರವನ್ನ ಮಾಡಲಾಗಿದೆ. ಸಂಪ್ರದಾಯದಂತೆ 3 ಸುತ್ತು ದರ್ಗಾವನ್ನ ಪ್ರದಕ್ಷಿಣೆ ಮಾಡಿದೆ ಕರಗ. ಕರಗದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ದರ್ಶನಕ್ಕೆ ಸರತಿ ಸಾಲಿನಲ್ಲೂ ಕೂಡ ನಿಂತಿದ್ರು. ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಕರಗ ಮತ್ತೆ ವಾಪಸ್ ಬರುತ್ತೆ. ಹೀಗಾಗಿ ದೇವಸ್ಥಾನಕ್ಕೆ ಭಕ್ತರು ಹರಿದು ಬರ್ತಾ ಇದ್ದಾರೆ. ಭಾರೀ ಜನಸಂದಣಿ ಇದೆ. ಹಾಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅಮ್ಮನ ದರ್ಶನಕ್ಕೆ ಸಾವಿರಾರು ಭಕ್ತರು ಕಾಯ್ತಾ ಇದ್ದಾರೆ. ಐತಿಹಾಸಿಕ ಕರಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಗಣ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೀತಾ ಇದೆ. ಸದ್ಯಕ್ಕೆ ಕರಗ ಎಲ್ಲಿದೆ, ಎಷ್ಟೊತ್ತಿಗೆ ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಬರುತ್ತೆ, ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ, ಹಾಗೆ ಸೆಕ್ಯೂರಿಟಿ ಎಲ್ಲ ಯಾವ ರೀತಿ ಇದೆ ಅಂತ? ಬೆಂಗಳೂರು ನಗರದ ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ಉತ್ಸವ ಬೆಂಗಳೂರು ಕರಗ ರಾತ್ರಿ ಕೂಡ ಭಕ್ತಿ ಭಾವ ಹಾಗೂ ವೈಭವದಿಂದ ಕೂಡ ನಡೆದಿರುವಂತದ್ದು. ಬಹಳಷ್ಟು ಭಕ್ತ ಸಾಗರ ಕಂಡು ಬಂದಿದ್ದು. ಎಲ್ಲೆಡೆ ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆಯೊಂದಿಗೆ ಭಕ್ತರಂದ್ರೆ ಜಾತಿ ಭೇದ ಮಾಡದೆ ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಹಿಂದೂಗಳು ಎಲ್ಲರೂ ಕೂಡ ಸೇರ್ಕೊಂಡು ಮಲ್ಲಿಗೆ ಹೂಗಳಿಂದ ಅಲಂಕೃತಗೊಂಡ ದ್ರೌಪದಮ್ಮನ ಕರಗವನ್ನ ಭಕ್ತಿಯಿಂದ ಕೂಡ ವೀಕ್ಷಣೆ ಮಾಡಿರುವಂತದ್ದು. ಅದ್ರಲ್ಲೂ ಕೂಡ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಖಡ್ಗ ಹಿಡದ ವೀರಕುಮಾರರ ಅಬ್ಬರರ ಮಧ್ಯೆ ಕರಗ ಮೆರವಣಿಗೆ ರಾತ್ರಿ ಸಂಭ್ರಮ ಸಡಗರದಿಂದ ನಗರದ ವಿವಿಧ ಭಾಗಗಳಲ್ಲಿ ಕೂಡ ಸಾಗಿರುವಂತದ್ದು. ಪ್ರಮುಖವಾಗಿ ಸದ್ಯ ಇನ್ನು ಯರ್ರಪ್ಪ ಪಾರ್ಕ್ ಬಳಿ ಇರುವಂತಹ ಕರಗ ಇನ್ನು 2-3 ಗಂಟೆ ಬಳಿಕ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಕೂಡ ಕರಗ ಪ್ರವೇಶ ಸಾಧ್ಯತೆ ಕೂಡ ಇದೆ. ಸೊ ಧರ್ಮರಾಯ ದೇವಸ್ಥಾನದ ಸುತ್ತಮುತ್ತ ಈಗಾಗ್ಲೇ ಭಕ್ತ ಸಾಗರ ಹಾಗೇನೆ ಬಹಳಷ್ಟು ಜನ ಬರ್ತಾ ಇರೋ ಕಾರಣಕ್ಕಾಗಿ ಈಗಾಗ್ಲೇ ಬಿಗಿ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಅಷ್ಟು ಮಾತ್ರವಲ್ಲದೆ ಅಮ್ಮನ ದರ್ಶನಕ್ಕೆ ಇವತ್ತು ಕೂಡ ಹೆಚ್ಚಿನ ಸಾವಿರಾರು ಭಕ್ತರು ಕೂಡ ಬರ್ತಾರೆ. ಸೊ ಈ ಕಾರಣಕ್ಕಾಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ಕೂಡ ಭದ್ರತೆಯಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಸಾರಿಗೆ ಹಾಗೇನೆ ಮುಜರಾಯಿ ಇಲಾಖೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗಿಯಾಗಿದ್ರು. ರಾತ್ರಿ ಇಡೀ ಕೂಡ ಅವರು ಹೆಚ್ಚಿನ ಟೈಮ್ ಅಲ್ಲಿ ಇದ್ದುಕೊಂಡು ಕರಗವನ್ನ ವೀಕ್ಷಣೆ ಮಾಡಿದ್ದಾರೆ. ಸದ್ಯ ಈಗಾಗಲೇ ಭಕ್ತರಿಗೆ ಒಂದು ವಿಶೇಷ ಮನವಿಯನ್ನ ಕೂಡ ಮಾಡಲಾಗಿದೆ. ಅಂದ್ರೆ ದಾರಿಯಲ್ಲಿ ಸಾಗುವ ಸಂದರ್ಭದಲ್ಲಿ ಕರಗದ ಮೇಲೆ ಬಿಡಿ ಮಲ್ಲಿಗೆ ಹೂವನ್ನು ಮಾತ್ರ ಸಮರ್ಪಿಸಬೇಕು. ಅದನ್ನ ಬಿಟ್ಟು ಗಂಧದ ಪುಡಿ ಆಗಿರ್ಬೋದು, ಅರಿಶಿನ ಪುಡಿ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಕಲ್ಯಾಣ ಸೇವೆ ಆಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ದವನ ಮುಂತಾದ ಪೂಜೆ ಸಾಮಗ್ರಿಗಳನ್ನ ಕರಗದ ಮೇಲೆ ಎರಚದಂತೆ ಸೂಚನೆ ಕೊಡಲಾಗಿದೆ. ಯಾಕಂದ್ರೆ ಕಳೆದ ಬಾರಿ ಇದೇ ರೀತಿ ಎರಚುವ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಕೃತ್ಯವನ್ನ ಕೂಡ ಮಾಡಿದ್ರು. ಸೊ ಈ ಕಾರಣಕ್ಕಾಗಿ ಸುಮಾರು 800 ವರ್ಷಗಳಿಂದ ಕೂಡ ಕರಗ ಆಚರಣೆಯನ್ನ ಮಾಡ್ತಾ ಬರ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರತಿ ಭಕ್ತರು ಕೂಡ ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆಯೊಂದಿಗೆ ವೀರಕುಮಾರನ ವೆಲ್ಕಮ್ ಕೂಡ ರಾತ್ರಿ ಮಾಡಿರುವಂತದ್ದು. ಹಾಗೇನೆ ಕರಗ ವೀಕ್ಷಣೆಯನ್ನ ಶಾಸಕ ಉದಯ್ ಗರುಡಾಚಾರ್ಯ ಅವರ ಫ್ಯಾಮಿಲಿ ಆಗಿರ್ಬೋದು, ಅವರು ಕೂಡ ಒಂದು ಭಾಗಿಯಾಗಿ ಅದನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗೇನೆ ಇವತ್ತು ಕೂಡ ಬಹುತೇಕ ಸಚಿವರುಗಳು ಕೂಡ ಬಂದು ಒಂದು ಕಣ್ತುಂಬಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ.
ಹಾಗೇನೆ ಪ್ರತಿ ಬಾರಿಯಂತೆ ಅಂದ್ರೆ ಮುಸ್ಲಿಮರು ಕೂಡ ಈ ಕರಗನ್ನ ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾರೆ. ಕರಗವನ್ನ ಬೆಂಗಳೂರಿನ ಗ್ರಾಮ ಉತ್ಸವ ಎಂದು ಕೂಡ ಸಹ ಕರೆಯಲಾಗುತ್ತೆ. ಹಿಂದೂ ಮತ್ತೆ ಮುಸ್ಲಿಂ ಏಕತೆಯನ್ನ ಕೂಡ ಪ್ರದರ್ಶಿಸಲು ಕರಗ ಆಚರಣೆ ಮಾಡಲಾಗುತ್ತೆ. ಅದರಂತೆ ಕಾಟನ್ ಪೇಟೆಯ ಮಸ್ತನ್ ಸಾಬ್ ದರ್ಗಕ್ಕೆ ಕೂಡ ಕರಗ ತೆರಳಿರುವಂತದ್ದು. ಮಸ್ತನ್ ಸಾಬ್ ದರ್ಗದಲ್ಲಿ ಧೂಪಾರತಿ ನಂತರ ನಗರ ಪ್ರದಕ್ಷಿಣೆಯನ್ನ ಕೂಡ ಮಾಡಿರುವಂತದ್ದು. ಸೊ ಹಾಗೇನೆ DCM ಕೂಡ ನಿನ್ನೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಕೆಲವರು ಭೇಟಿ ಕೊಡುವ ಸಾಧ್ಯತೆ ಇರುವಂತದ್ದು. ಸೊ ಇವತ್ತು ಕೂಡ ನಿನ್ನೆ ಹೇಗೆ ನಡೆಯಿತು ಕರಗ ಅದೇ ರೀತಿ ಬಹಳಷ್ಟು ಸಂಭ್ರಮದಿಂದ ಕೂಡ ನಡೆಯುತ್ತೆ ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.